ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನಾಸ್ ವ್ಲಾಗ್ಸ್. ಈ ವ್ಲಾಗ್ ಬಂದು ಪಾಪಗೂ ಕೂಡ 5 ತಿಂಗಳು ಬಿದ್ದಿದೆ. ಆವಾಗ ನಾವು ತೊಟ್ಟು ಚೇಂಜ್ ಮಾಡ್ತೀವಿ, ಅಂದರೆ ಮನೆ ಬದಲಾಯಿಸ್ತೀವಿ. ಅದರಿಂದ ನಾನು ಇವಾಗ ಬೆಂಗಳೂರಿಗೆ ಹೋಗ್ತಿದ್ದೀನಿ. ಕಂಪ್ಲೀಟ್ ವ್ಲಾಗ್ ಇದೇ ಇರುತ್ತೆ. ಹಾಯ್, ಸೂಪರ್. ಅಕ್ಕ ಯಾರು ಬರಲಿಲ್ವಾ? ಅವ್ರ್ಯಾರು ಬರ್ಲಿಲ್ವಾ? ಅಚ್ಚು ಮನೆಗೆ ಹೋಗಿ ಹೇಳ್ ಬಂದವನೆ, ಅಮ್ಮ ಮನೆಗೆ ಹೋಯ್ತೀನಿ, ನಮ್ಮ ಅಮ್ಮ ಮನೆಗೆ ಹೋಯ್ತೀನಿ ಅಂತ. ರಾತ್ರಿ ಅಮ್ಮ ನಾವು ಅಮ್ಮಮ್ಮ ಮನೆಗೆ ಹೋಯ್ತೀವಿ ಅಲ್ವಾ? ಆಫ್ಟರ್ ಎ ಲಾಂಗ್ ಟೈಮ್ ನಾನು ಬಂದಿದ್ದೀನಿ. ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವಾಗ ಎಲ್ಲಿಗಪ್ಪ ಹೋಗ್ತಾ ಇದ್ದೀನಿ ಅಂದರೆ ಕವನಕ್ಕನ ಮನೆ ಎದುರುಗಡೆ ದೇವಸ್ಥಾನ ಆಯ್ತಲ್ವ, ಅಲ್ಲಿ ಪೂಜೆ ಮಾಡ್ತವ್ರೆ. ಅದಕ್ಕೆ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಆಮೇಲೆ ಮರಿಯಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕೌಸಲ್ಯ ಸುಪರ ರಾಮಪೂದ ಸಂಧ್ಯಾ ಪದಪದೇ ಉಚ್ಚಿಷ್ಟ ಭರತ. ನಮ್ಮ ಕಡೆ ಎಲ್ಲ 5 ತಿಂಗಳಿಗೆ ತೊಟ್ಲು ಚೇಂಜ್ ಮಾಡೋ ಶಾಸ್ತ್ರ ಅಂತ ಮಾಡ್ತಾರೆ. ಅಂದರೆ ಪಾಪುಗೆ ಜಾಗ ಬದಲಾಯಿಸೋದು. 5 ತಿಂಗಳು ಬಿದ್ದಾಗ ಚೇಂಜ್ ಮಾಡಿಸ್ಕೊಂಡು ಬಂದರೆ ಮತ್ತು ಯಾವಾಗಾದರೂ ಹೋಗ್ಬೋದು. ಅಚ್ಚಿಗೂ ಸ್ಕೂಲ್ ಜೂನಿಗೆ ಹಾಕಬೇಕು ಅವನಿಗೆ. ಅಷ್ಟೊತ್ತಿಗೆ ಪಾಪುಗೆ 7-8 ತಿಂಗಳಾಗಿರುತ್ತೆ. ಆವಾಗ ಫಸ್ಟ್ ಟೈಮ್ ಏನಕ್ಕೆ ಅಷ್ಟು ಆವಾಗ ಹೋಗೋದು ಅಂದ್ಕೊಂಡು ಬೇಡ ಅಂದ್ಕೊಂಡು ನಾವು ಇವಾಗ 5 ತಿಂಗಳಿಗೆ ಹೋಗಿ ಬಂದ್ಬಿಟ್ರೆ ಅವಾಗ ಯಾವಾಗ ಬೇಕಾದ್ರೆ ಹೋಗ್ಬೋದು ಅಂದ್ಕೊಂಡು ತೊಟ್ಲು ಚೇಂಜ್ ಮಾಡ್ಕೊಂಡು ಬಂದ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಪಾಪ ಏನಾದ್ರು ಅರ್ಜೆಂಟಲ್ಲಿ ಕುಡಿತಾ ಇದ್ದೀರಾ? ಕಾಫಿ ಇಷ್ಟು ಅರ್ಜೆಂಟಲ್ಲಿ ಯಾಕೆ ಕುಡಿತಾ ಇದ್ದೀರಾ? ಬೇಕು ನಾವು ಮನೆ ಬಿಡ್ತಾ ಇದ್ದೀವಿ. ಅದಕ್ಕೆ ಲಗೇಜ್ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ. ರೆಡಿನಾ? ಹೋಗೋಣ? ಎಲ್ಲಿಗೆ ಹೋಗೋಣ? ಬಾಯ್ ಮಾಡಿ ಎಲ್ರಿಗೂ. ಬಳಗಾಲಿತ್ತು ಬಾರಮ್ಮ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಜನ್ಮಕ್ಕೆ ಅಮ್ಮ ಬರಲ್ಲ. ಇಲ್ಲಿ ನೋಡಿ, ನಾವು ಹೊರಡ್ತಾ ಇದ್ದೀವಿ. ನಾವು ಅಪ್ಪ ಅಮ್ಮ ಇಬ್ಬರು ತುಂಬಾ ಅವ್ರು ಬೇಜಾರು ಮಾಡ್ಕೊತಿರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಆಟ ಆಡ್ಕೊಂಡು ಕೂತ್ಕೊಳ್ಳೋರು ನಮ್ಮ ಅಪ್ಪ ಅಮ್ಮ ಇಬ್ಬರೂ ಮಿಸ್ ಮಾಡ್ಕೊತಿರ್ತಾರೆ. ಏನು ಮಾಡೋದಕ್ಕಾಗೋದಿಲ್ಲ ಅಲ್ಲ. ಅದಕ್ಕೆ ನೆಕ್ಸ್ಟು ಹೆಂಗಿರೋ ಬರ್ತೀವಲ್ಲ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಬೆಳಗ್ಗೆ ತಿಂಡಿ ಕೂಡ ಮಾಡಿಕೊಂಡು ಇಡ್ಲಿ ಮಾಡಿಕೊಂಡು ಅಲ್ಲಿ ಬಿಸಿಲು ಇರೋದ್ರಿಂದ ಸ್ವಲ್ಪ ಬೇಗ ಬಿಡೋಣ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಮ ಅಚ್ಚಂದು ತುಂಬಾ ಖುಷಿಯಾಗಿದ್ದೆ. ಅವ್ನಿಗೆ ಹೆಂಗೆ ಗೊತ್ತಾ, ಅಮ್ಮಮ್ಮ ಮನೆಯಿಂದ ಮಮ್ಮಿ ಮನೆ, ಮಮ್ಮಿ ಮನೆಯಿಂದ ಅಮ್ಮ ಮನೆ, ಹಂಗೆ ಓಡಾಡ್ತಿರ್ಬೇಕು ಅವನಿಗೆ. ನನಗೆ ತುಂಬ ಖುಷಿಯಾಗಿತ್ತು. ಒಂದೇ ಕಡೆ ಇದ್ರೆ ಇಷ್ಟ ಆಗಲ್ಲ. ಇನ್ನು 1 ವೀಕ್ ಇರೋಣ ಅಂತ ಅಂದ್ಕೊಂಡಿದ್ದೀವಿ. ಪಾಪುಗೆ ನೆಕ್ಸ್ಟ್ ಇಂಜೆಕ್ಷನ್ ಕೂಡ ಇದೆ. ಅಲ್ಲೇ ಕೊಡ್ಸೋದಾ ಅಥವಾ ಇಲ್ಲಿ ಬಂದು ಕೊಡ್ಸೋದ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಅದು 3 ತಿಂಗಳದ್ದು ಇಂಜೆಕ್ಷನ್ನು ಇನ್ನೂ ಕೊಡಿಸಿಲ್ಲ ನಾವು, 3.5 ತಿಂಗಳದು. ಅದು ತುಂಬಾ ಪೇನ್ ಇರುತ್ತೆ ಅಂತಂತಾರೆ. ನೋಡಬೇಕು. ತಾಯಿ ಕಾರ್ಡು ಕೂಡ ತೊಗೊಂಡೋಗಿರ್ತೀನಿ. ಅಲ್ಲೇ ಕೊಡ್ತೀನಿ, ಇಲ್ಲ ಬಂದು ಕೊಡಿಸ್ತೀನಿ ಅಷ್ಟೇ. ಐಸ್ ಕ್ರೀಮ್ ಕೊಡ್ತಾರೆ ಫ್ರೆಂಡ್ಸ್. ಈಗ ಅಮ್ಮಮ್ಮ ಮತ್ತೆ ಇಲ್ಲ ತಾತ. ಐಸ್ ಕ್ರೀಮ್ ತಿನ್ನಬಾರ್ದು, ತಿನ್ಬೇಕು. ನಮ್ಗೆ ಬೇಕು ಸಂಬಾರು, ಐಸ್ ಕ್ರೀಮ್ ಅಥವಾ ಜ್ಯೂಸ್ ಕೊಡಿಸ್ಲೇಬೇಕು. ನನ್ನ ಸೆಕೆ ತಡೆಯೋಕ್ಕಾಯ್ತಾ ಇಲ್ಲ. ನಾವು ನೋಡಿ ಸಾಕಾಗಿ ಸ್ವಾಮಿ, ನಾವು ತಡಿಯಕ್ ಆಗಲ್ಲ ಈಗ. ಎಲ್ಲಿಗೆ ಹೋಗ್ತಾ ಇದ್ಯಾ? ಎಲ್ಲಿಗೆ ಹೋಗ್ತಿದ್ಯಾ ನೀನು? ಎಲ್ಲಿಗೆ ಹೋಗ್ತಾ ಇದ್ಯಾ? ಊರಿಗೆ ಹೋಗ್ತೈತೆ. ಯಾವ ಊರಿಗೆ? ಅಲ್ಲಿ ನನ್ನ ಹತ್ರ ಇದು ನಂತರ ಸ್ಮೈಲ್ ಮಾಡಕ್ ಕಲ್ತಿದ್ಯಾ? ಎಲ್ಲಿ ಹೋಗ್ತೈತೆ ಸ್ವಾಮಿ? ಏನೋ ನಾವು ನೋಡಿ, ಇಲ್ಲಿ ಮನೆಯಿಂದ ಡೈರೆಕ್ಟ್ ತಿಂಡಿ ತಿಂದ್ಕೊಂಡು ಒಟ್ಟು ನಂತರ ಶಿವಗಂಗೆ ಹತ್ರ ನಮ್ಮದು ಮನೆ ದೇವರಿದೆ, ಮರಿಯಮ್ಮ ಅಂತ. ಮರಿಯಮ್ಮಂಗೆ ಪೂಜೆ ಮಾಡಿಸ್ಕೊಂಡು ಅದಾಗಿದ್ದ ನಂತರ ಮನೆಗೆ ಹೋದ್ವಿ. ಮನೆಗೆ ಹೋಗಿದ ನಂತರ ನೆಕ್ಸ್ಟು ನಾವು ಅಣ್ಣಮ್ಮ ದೇವ್ರಿಗೆ ಹೋಗ್ತೀವಿ. ಅದಾಗಿದ್ದ ನಂತರ ನಾವು ಬೇರೆ ದೇವ್ರುಗಳು ಕರ್ಕೊಂಡು ಹೋಗೋದು. ಅಚ್ಚಿಗೂ ಕೂಡ ಇದೇ ರೀತಿ ಮಾಡಿದ್ದು, ಈ ಪಾಪಗೂ ಕೂಡ ಇದೇ ರೀತಿ ಮಾಡ್ತೀವಿ. ಇನ್ನೊಂದೇನು ಅಂದರೆ, ನಮ್ಮ ಪಾಪುಗೆ ಎ ಮತ್ತು ವಿಯಿಂದ ಹೆಣ್ಣು ಪಾಪುಗೆ ಹೆಸರು ದಯವಿಟ್ಟು ಯಾರಿಗಾದ್ರೂ ಒಂದು ಸ್ವಲ್ಪ ಚೆನ್ನಾಗಿರೋ ನೇಮು, ಅರ್ಥಪೂರ್ಣವಾಗಿರಬೇಕು ನೇಮು, ಆ ರೀತಿ ಏನಾದರೂ ನೇಮ್ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ. ನಮ್ಗೆ ತುಂಬಾ ಕನ್ಫ್ಯೂಷನ್ ಆಗ್ತಿದೆ ಯಾವುದು ಇಡೋದು ಅಂತ. ಹೆಸರು ಅಂದರೆ 1 ಟೈಮ್ ಇಡೋದಲ್ವ ಲೈಫಲ್ಲಿ, ಅದರಿಂದ ಸ್ವಲ್ಪ ಕನ್ಫ್ಯೂಷನ್ ಇದೆ. ತುಂಬ ಚೆನ್ನಾಗಿಡಬೇಕು ಅನ್ನೋದು. ದಯವಿಟ್ಟು ಯಾರಿಗಾದ್ರೂ ಎ ಮತ್ತು ವಿ ಲೆಟರಿಂದ ಹೆಸರು ಚೆನ್ನಾಗಿರೋದು
ನಿಮಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ. ನೋಡಿ ಬಂದ್ವಿ, ದೇವಸ್ಥಾನಕ್ಕೆ ಬಂದ್ವಿ. ಹಾಯ್ ಫ್ರೆಂಡ್, ನಂಗೆ ನಡೆಯೋಕ್ಕಾಯ್ತಾ ಇಲ್ಲ. ಹಾಯ್ ಫ್ರೆಂಡ್ಸ್, ಕಾರ್ಖಾನೆ ಎತ್ಕೊಳ್ಳಿ. ಎತ್ಕೊಳ್ಳ ನಮ್ಮ ಕಷ್ಟ ನಂಗಲ್ಲಿ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಅಬ್ಬಮ್ಮ, ಇದು ಚಪ್ಪಲಿ ಹಾಕೊಂಡ್ಬಿಟ್ಟೈತೆ. ನಾವು ದೇವಸ್ಥಾನ ರೀಚ್ ಆದ್ವಿ. ಶಿವಗಂಗೆ ಬೆಟ್ಟ ಇದೆಯಲ್ಲ, ಅದರಿಂದ ಸ್ವಲ್ಪನೇ ಒಂದು ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ ದೇವಸ್ಥಾನ. ಅದು ಮರಿಯಮ್ಮನ ದೇವಸ್ಥಾನ ಅಂತ, ಅದು ನಮ್ಮ ಮನೆ ದೇವರು. ನೋಡಿ ದೇವಸ್ಥಾನ ಇವಾಗ ಕನ್ಸ್ಟ್ರಕ್ಷನ್ ನಡೀತಿದೆ. ನಾವು ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಗರ್ಭಗುಡಿ ಮಾತ್ರ ಕಟ್ಟಿದ್ರು, ಇವಾಗ ಹೊರಗಡೆ ಎಲ್ಲ ಕಟ್ತಿದ್ದಾರೆ. ದೇವರಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ದರ್ಶನನೂ ಕೂಡ ತುಂಬಾ ಚೆನ್ನಾಗಾಯಿತು. ಇನ್ನೊಂದೇನಪ್ಪ ಅಂದರೆ ದರ್ಶನ ಮಾಡಬೇಕಾದ್ರೆ ನಮ್ಮ ಪಾಪು ಏನು ಮಾಡಿದ್ಲು, ನಾನು ಸರ ಹಾಕ್ಕೊಂಡಿದ್ದೆ ನೋಡಿ, ಇದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸರ ಹಾಕ್ಕೊಂಡಿದ್ದೀನಿ, ಆ ಸರ ಕಿತ್ತಾಕ್ಬಿಡ್ತಾಳೆ. ಕಿತ್ಬಿಟ್ಟು ಜೋರಾಗಿ ಹತ್ಬಿಟ್ಲು, ಸರ ಕಿತ್ತೋಯ್ತು. ಅದು ತುಂಬಾ ಬೇಜಾರಾಯಿತು. ತುಂಬಾ ಚೆನ್ನಾಗಿತ್ತು ಅದು ಸರ. ಅವಳೊಂಥರ, ನಾವು ಫಸ್ಟು ಹೋದಾಗ ಯಾರೂ ಅಷ್ಟು ಜನ ಇರಲಿಲ್ಲ. ಅದಾಗಿದ್ದ ನಂತರ ತುಂಬ ಜನ ಬಂದರು, ತುಂಬ ರಶ್ ಅನ್ನೋ ಥರ ಫೀಲ್ ಆಗ್ಬಿಡ್ತು. ಅವಳಿಗೆ ಸ್ವಲ್ಪ ಏನೋ ಭಯ ಆಯ್ತು ಅನಿಸುತ್ತೆ, ಜೋರಾಗಿ ಕಿತ್ತುಬಿಟ್ಲು ಹಾಕಿ. ಅದು ಫುಲ್ಲು ಮಣಿಯೆಲ್ಲ ಕೆಳಗಡೆ ಬಿದ್ದೆ. ತುಂಬಾ ಚೆನ್ನಾಗಿತ್ತು ಅದು ಸರ. ಅದೊಂದು ಬೇಜಾರಾಗ್ತಿದೆ, ಏನು ಮಾಡೋದಕ್ಕಾಗೋದಿಲ್ಲಲ್ಲ ಪಾಪ. ನೈಸ್ ರೋಡ್ ಬಿಟ್ಟು ನಮ್ಮ ಮನೆ ರೋಡಿಗೆ ಬಂದಿದ್ದೀವಿ. ನಾನು ನೋಡ್ತಿದ್ರೆ ಗೊತ್ತಾಗ್ಬೋದು ಬೆಂಗಳೂರು ರೀಚ್ ಆಗಿದ್ದೀವಿ ನಾವು. ನೋಡಿ ನಾವು ನಮ್ಮ ಮನೆ ರೋಡಿಗೆ ಬಂದ್ವಿ. ಇನ್ನೇನು ಮನೆ ಎಂಟ್ರಿ ಆಗಬೇಕು. ವಿವಾನು ಪಾಪ ಅಚ್ಚುಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ನೋಡಿ. ಅವರಿಬ್ಬರು ತುಂಬಾ ಬೆಸ್ಟ್ ಫ್ರೆಂಡ್ಸು, ಒಬ್ರನ್ನೊಬ್ರು ಬಿಟ್ಟೇ ಇರಲ್ಲ, ಅಷ್ಟು ತುಂಬಾ ಬೆಸ್ಟ್ ಫ್ರೆಂಡ್ಸು. ವಿವಾನ್ ವೆಯ್ಟ್ ಮಾಡ್ತಿದ್ದಾನೆ. ಅವ್ರ ಹತ್ತಿರ ಎಲ್ಲರೂ ಆಲ್ರೆಡಿ ಕೇಕ್ ಎಲ್ಲ ತೊಗೊಬಂದು, ನನಗೆ ಗೊತ್ತಿಲ್ಲ ಇದು ಸರ್ಪ್ರೈಸ್, ನನಗೆ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಅವೆಲ್ಲ ಫ್ಲವರ್ ಹಾಕಿ ಡೆಕೋರೇಷನ್ ಮಾಡಿ ನಾನ್ ವೆಜ್ ಅಡುಗೆ ಮಾಡಿ ಇಟ್ಕೊಂಡು ರೆಡಿ ಇದ್ದರು. ತುಂಬಾ ಚೆನ್ನಾಗಿತ್ತು. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ. ನಾನು ನೋಡಿ ಅದು ಬಿಸಿಲಿಗೆ ಕೂದಲೆಲ್ಲ ಹಿಂಗೆ ಆಗ್ಬಿಟ್ಟು ಒಂಥರ ಆಗ್ಬಿಟ್ಟಿದ್ದೀನಿ. ನೋಡಿ ಇಲ್ಲಿ ಅಕ್ಕ ಬಂದು ಆರತಿ ಮಾಡ್ತಿದ್ದಾರೆ. ಫಸ್ಟು ಕೆಂಪು ನೀರು ತೆಗಿಬೇಕು, ಯಾವುದೇ ದೃಷ್ಟಿ ಇದ್ರೂ ಹೋಗುತ್ತೆ ಅಂತ. ನಾನು ಪಾಪದು ಫೇಸ್ ರಿವೀಲ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾರಿಗಾದರೂ ಮಾಡಬೇಕು, ವಿಡಿಯೋ ಬೇಕು, ಪಾಪು ಫೇಸ್ ನೋಡಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದೆಲ್ಲ ಆದಮೇಲೆ ಒಳಗಡೆ ಹೋದ್ವಿ. ನಾನು ಅಂದ್ಕೊಂಡಿದ್ದೆ ಅವಳು ಅಳಲ್ಲ ಅಂತ ಅಂದ್ಕೊಂಡಿದ್ದೆ. ಅವಳು ಆಲ್ಮೋಸ್ಟ್ ಏನೂ ಕಳ್ತಿರ್ಲಿಲ್ಲ. ಅದು ಕೆಂಪು ನೀರಲ್ಲಿ ಕಾಲ ಹಜ್ಜಿದ ತಕ್ಷಣವೇ ಅವಳಿಗೊಂಥರ ತಣ್ಣಗೆ ಫೀಲ್ ಆಯ್ತು ಅನಿಸುತ್ತೆ. ತುಂಬಾ ಹತ್ಬಿಟ್ರು ಫ್ರೆಂಡ್ಸ್. ಒಂದು 2 hours ಕಂಟಿನ್ಯೂ ಸಮಾಧಾನ ಮಾಡ್ತಾನೆ ಇದ್ದೀವಿ. ಅವಳು ಸಮಾಧಾನನೇ ಆಯ್ತಿಲ್ಲ. ಅದರಿಂದ ಅಷ್ಟು ನೀಟಾಗಿ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಅದು ಊಟ ಮಾಡೋದೆಲ್ಲ ತುಂಬಾ ಚೆನ್ನಾಗಿ ಅಡುಗೆ ಕೂಡ ಮಾಡಿದರು. ಅದನ್ನು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಸರಿಯಾಗಿ. ನಾನು ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಆ ಫುಟ್ ಪ್ರಿಂಟ್ ನೀಟಾಗಿ ಬರಲೂ ಇಲ್ಲ. ಅವಳು ನೀಟಾಗಿ ಕಾಲು ಒಳಗಡೆ ಇಡಲೇ ಇಲ್ಲ. ಕೇಕ್ ಎಲ್ಲ ತಗೊಬಂದು ಅವ್ರ ಹತ್ತಿರ ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ರು. ಏನು ಗೊತ್ತು, ನೋಡಿದ್ರಲ್ಲಿ ಅವಳು ಕಾಲು ಒಳಗಡೆ ಎಜ್ಜಿದ ತಕ್ಷಣವೇ ಕೆಂಪು ನೀರಿಗೆ ಫುಟ್ ಪ್ರಿಂಟ್ ತಗೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದಳು. ಎಷ್ಟೊಂದು ಹತ್ಲು ಗೊತ್ತಾ, ತುಂಬಾ ಹೇಳ್ತಿದ್ಲು. ಅಂದರೆ ಅವಳಿಗೆ ಸ್ವಲ್ಪ ಹೊಸ ಜಾಗ ಅಂತ ಒಳಗಡೆ ಏನು ನೋಡಿದ್ರು ಅಳ್ತಿದ್ದಾಳೆ. ಹೊರಗಡೆ ನೋಡಿದ್ರೆ ಸ್ವಲ್ಪ ಸಮಾಧಾನ ಆಯ್ತಿದ್ಲು. ಅದಾಗಿದ್ದ ನಂತರ ಫಿಶ್ ನೋಡಿ ಸ್ವಲ್ಪ ಸಮಾಧಾನ ಆಗ್ತಿದ್ಲು ಅಷ್ಟೇ. ಅದು ಬಿಟ್ಟರೆ ಫುಲ್ ಅಳ್ತಾನೆ ಇದ್ಲು. ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಎದ್ದಳಷ್ಟೊತ್ತಿಗೆ ಅವಳಿಗೆಲ್ಲ ಆಟ ಸಾಮಾನು ಅವ್ರ ಹತ್ತಿರ ತರಿಸ್ಬಿಟ್ಟಿದ್ರು. ಆಮೇಲೆ ಆಟಾಡ್ಕೊಂಡು ನಾರ್ಮಲ್ ಆಗೋದು. ತುಂಬಾ ಖುಷಿ ಪಟ್ಲ ಆಮೇಲೆ ಆಟಾಡಿಕೊಂಡು. ಆಮೇಲೆ ಸ್ವಲ್ಪ ಸಮಾಧಾನ ಮಾಡಿ ಅದಾಗಿದ್ದ ನಂತರ ಆಮೇಲೆ ಕೇಕ್ ತಂದಿದ್ರು. ಕೇಕ್ ಕಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತಲ್ವ, ಪಾಪ ಈ ರೀತಿ ಮಾಡಬೇಕು ಅಂತ ಅನ್ನೋದು. ಇವಾಗ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಗೊತ್ತಿಲ್ಲ, ಅಡುಗೆ ಮಾಡಿಕೊಂಡು ಪಾಪ 3 ಜನ ಸೇರಿ ಮಾಡಿದ್ದು ಅವ್ರ ಹತ್ತಿರ. ಆದರೆ ಪಾಪು ನನಗೆ ಸುಧಾರಿಸೋದು ಸದ್ಯ ಮಲಗಿಸಿದ್ರೆ ಸಾಕಪ್ಪ ಅನಿಸ್ಬಿಟ್ಟಿತ್ತು. ಅವಳು ತುಂಬಾ ಎತ್ಬಿಟ್ಲು ಸ್ವಲ್ಪ ಹೊತ್ತು. ಅವಳಿಗೆ ಹೊಸ ಪ್ರಪಂಚ ಅನ್ನೋ ಥರ ಫೀಲ್ ಆಯ್ತು ಅನಿಸುತ್ತೆ. ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಇರುತ್ತಲ್ಲ, ಅದಕ್ಕೆ ಹೊಸ ಪ್ರಪಂಚ ಅನ್ನೋ ಥರ ಫೀಲ್ ಆಗ್ಬಿಟ್ಟು ಅವಳಿಗೊಂಥರ ಆಗ್ಬಿಟ್ಲು. ಆಮೇಲೆ ಆಟ ಸಾಮಾನೆಲ್ಲ ತರಿಸಿದ್ರು. ನೋಡಿ ಅವಳು ಹತ್ತಿದ್ದಕ್ಕೆ ಎಷ್ಟು ಆಟ ಸಾಮಾನು ಬಂದಿದ್ದಾವೆ. ಅವಳು ಹತ್ತಿದ್ದಕ್ಕೆ ಬೆನಿಫಿಟ್ಸ್ ಆಯ್ತು ಅನಿಸುತ್ತೆ. ಅವಳಿಗೆ ತುಂಬ ಆಟ ಸಾಮಾನು ತರಿಸಿದ್ರು. ಮಲಗಿದ್ದಿದ್ದಷ್ಟೊತ್ತಿಗೆ ಎಲ್ಲ ಆಟ ಸಾಮಾನು ಬಂದುಬಿಟ್ಟಿತ್ತು ಅವಳಿಗೆ. ಇದು ಕೂಡ ನೋಡಿ ತುಂಬಾ ಚೆನ್ನಾಗಿದೆ.
ಮ್ಯೂಸಿಕ್ ಹಾಕ್ಕೊಂಡು ಮ್ಯೂಸಿಕ್ ಇರುತ್ತೆ, ಮ್ಯೂಸಿಕ್ ಕೇಳಿಸ್ಕೊಳ್ತವೆ. ಹಾಗೆ ಆಟ ಸಾಮಾನು ಅದರಲ್ಲೆಲ್ಲ ಕಲರ್ಸ್ ಐಡೆಂಟಿಫೈ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಗೈಸ್ ನೋಡಿದ್ರಲ್ಲ ಈ ವಿಡಿಯೋ ಯಾವ ರೀತಿ ಇತ್ತು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಕವನಸ್ ವ್ಲಾಗ್ಸ್ಗೆ ತಪ್ಪದೇ ಲೈಕ್, ಶೇರ್ ಹಾಗೆ ತಪ್ಪದೇ ಕಮೆಂಟ್ಸ್ ಮಾಡಿ ತಿಳಿಸಿ. ದಯವಿಟ್ಟು ಪಾಪುಗೆ ಹಾಗೆ A ಲೆಟರಿಂದ ಯಾವುದಾದ್ರೂ ಕ್ಯೂಟ್ ನೇಮ್ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.